Hello all, welcome to ISAT Interface Schooling and Technologies, Davangere. Myself Raghu Gurumurthy, IT trainer and software developer. So ನಾವು ಈ ವಿಡಿಯೋ ಸೆಷನ್ ಅಲ್ಲಿ VB.NET ಸ್ಯಾಂಪಲ್ ಅಪ್ಲಿಕೇಶನ್ಸ್ ನ ಡೆವಲಪ್ ಮಾಡ್ತಾ ಇದ್ವಿ. ಸೊ ಈ ವಿಡಿಯೋ ಸೆಷನ್ಸ್ ಅಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಐ ಆಮ್ ಗೋಯಿಂಗ್ ಟು ಡಿಸೈನ್ an application to open a text file, modify it and save the changes using built-in dialog boxes. ಅಂದರೆ ಈ ಅಪ್ಲಿಕೇಶನಲ್ಲಿ ನಾವು ಒಂದು ಟೆಕ್ಸ್ಟ್ ಫೈಲ್ನ ಓಪನ್ ಮಾಡ್ತೀವಿ. ಆ ಟೆಕ್ಸ್ಟ್ ಫೈಲ್ ಒಳಗಡೆ ಡೇಟಾ ಎಂಟ್ರಿ ಮಾಡ್ತೀವಿ. ಮತ್ತು ಡೇಟಾ ಎಂಟ್ರಿ ಮಾಡಿದ್ಮೇಲೆ ಆ ಫೈಲ್ನ ಏನು ಮಾಡ್ತೀನಿ, ನಾನು ಸೇವ್ ಮಾಡ್ತಾ ಇದ್ದೀನಿ ಏನಾದರೂ ಚೇಂಜಸ್ ಮಾಡಿ. ಅಥವಾ ನೆಕ್ಸ್ಟ್ ಏನು ಮಾಡ್ಬೋದು, ಆಲ್ರೆಡಿ ಎಕ್ಸಿಸ್ಟಿಂಗ್ ಫೈಲ್ನ ನಾನು ಏನು ಮಾಡ್ತಾ ಇದ್ದೀನಿ, ಓಪನ್ ಮಾಡ್ತಾ ಇದ್ದೀನಿ. ಸೊ ಬೈ ಯೂಸಿಂಗ್ ಬಿಲ್ಟ್ ಇನ್ ಡೈಲಾಗ್ ಬಾಕ್ಸಸ್, so VB.NET ಅಲ್ಲಿ we are going to get some of the dialog boxes to open the files, to save the content to the file. ಸೊ ಅವುಗಳನ್ನ ನಾವು ಯೂಸ್ ಮಾಡಿಕೊಂಡು ಏನು ಮಾಡ್ತಾ ಇದ್ದೀವಿ, ಈ ಅಪ್ಲಿಕೇಶನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ನಾವಿಲ್ಲಿ ಪ್ರೋಗ್ರಾಮು ನೋಡೋದಾದರೆ ಲುಕ್ ಅಟ್ ಹಿಯರ್, ಪ್ರೋಗ್ರಾಮ್ನ ಮುಂಚೆ ಒಂದ್ಸರಿ ರನ್ ಮಾಡ್ಬೋಣ, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ನಾನಿಲ್ಲಿ ಅಪ್ಲಿಕೇಶನ್ ರನ್ ಮಾಡ್ತಾ ಇದ್ದೀನಿ. ಎಸ್, ಇಲ್ಲಿ ಇವಾಗ ನಮ್ಮ ಅಪ್ಲಿಕೇಶನ್ ರನ್ ಆಗಿದೆ. ಸೊ ಇವಾಗ ನೋಡ್ತಾ ಬರೋಣ ಈ ಡೈಲಾಗ್ ಬಾಕ್ಸ್ ಏನಿದೆ. ದಿಸ್ ಈಸ್ ವಾಟ್ ಅವರ್ ಟೆಕ್ಸ್ಟ್ ಎಂಟ್ರಿಂಗ್ ಏರಿಯಾ. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಟೆಕ್ಸ್ಟ್ ಎಂಟರ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಗೋಯಿಂಗ್ ಟು ಎಂಟರ್ ISAT ದಾವಣಗೆರೆ. ಈ ಟೆಕ್ಸ್ಟ್ನ ನಾನು ಎಂಟರ್ ಮಾಡಿದ್ದೀನಿ. ಈ ಟೆಕ್ಸ್ಟ್ನ ಎಂಟರ್ ಮಾಡಿರೋ ಟೆಕ್ಸ್ಟ್ನ ನಾನೇನು ಮಾಡ್ತಾ ಇದ್ದೀನಿ, ಸೇವ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಸೇವ್ ಮಾಡಬೇಕಾದ್ರೆ ಇಲ್ಲಿ ನಾನು ಆಲ್ರೆಡಿ ಯಾವ್ಯಾವ ಈವೆಂಟ್ ಟ್ರಿಗರ್ ಆಗುತ್ತೆ ಅಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಕೊಂಡಿದ್ದೀನಿ. ಸದ್ಯಕ್ಕೆ ಫಾರ್ ಟೈಮಿಂಗ್ ಐ ಆಮ್ ಗೋಯಿಂಗ್ ಟು ಜಸ್ಟ್ ಕಂಟಿನ್ಯೂ ದಿಸ್. ಸೊ ಇಲ್ಲಿ ಫೈಲ್ ನೇಮ್ ಕೇಳ್ತಾ ಇದೆ. ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಗಿವ್ ಫೈಲ್ ನೇಮ್ ಸಮಥಿಂಗ್. ಇವತ್ತಿನ ಡೇಟ್ ಏನಿದೆ, ಇವತ್ತಿನ ಡೇಟ್ 30th ಇದೆ. ಸೊ ಐ ಆಮ್ ಗೋಯಿಂಗ್ ಟು ಗಿವ್ March 30. ಸೊ ನಾನು ಫೈಲ್ ನೇಮ್ನ March 30 ಅಂತ ಕೊಟ್ಟೆ. ಸೊ ಇವಾಗ ನಾನು ಸೇವ್ ಮಾಡ್ತಾ ಇದ್ದೀನಿ. ಫೈಲ್ ಗಾಟ್ ಸೇವ್ಡ್. ಓಕೆ, ಸೊ ಇವಾಗ ಫೈಲ್ ಸೇವ್ ಆಗಿದೆ. ನಾನು ಈ ಟೆಸ್ಟ್ನ ಏನು ಮಾಡ್ತಾ ಇದ್ದೀನಿ, ಕ್ಲಿಯರ್ ಮಾಡ್ತಾ ಇದ್ದೀನಿ. ಆವಾಗ ಸಹ ಏನಾಗುತ್ತೆ, ರೆಸ್ಪೆಕ್ಟಿವ್ ಕ್ಲಿಯರ್ ಬಟನ್ಗೆ ಅದು ಈವೆಂಟ್ ಟ್ರಿಗರ್ ಆಗುತ್ತೆ. ಟೈಮಿಂಗ್ ಇದನ್ನು ನಾವು ಕಂಟಿನ್ಯೂ ಮಾಡೋಣ. ಸೊ ಇವಾಗ ನೋಡಿ, ನಾನು ಇವಾಗ ಸೇವ್ ಮಾಡಿರೋವಂಥ ಫೈಲ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೂ ಅಷ್ಟೇ ಈವೆಂಟ್ ಟ್ರಿಗರ್ ಆಗ್ತಾ ಇದೆ, ಸ್ಕಿಪ್ ಫಾರ್ ಟೈಮಿಂಗ್. ಸೊ ಇಲ್ಲಿ ನೋಡಿ March 30 ಅಂತ ನಾವು ಫೈಲ್ ನಾವು ಇವಾಗ ಏನು ಸೇವ್ ಮಾಡಿದ್ವಿ ಅದೇ ಫೈಲ್ನ ನಾವು ಓಪನ್ ಮಾಡೋಣ. ISAT ದಾವಣಗೆರೆ ಕಂಟೆಂಟ್, ಆ ಫೈಲ್ ಓಪನ್ ಮಾಡಿ ಆ ಫೈಲಿಂದ ರೀಡ್ ಮಾಡಿಕೊಂಡು ಈ ಟೆಕ್ಸ್ಟ್ ಬಾಕ್ಸಲ್ಲಿ ಏನು ಮಾಡ್ತಾ ಇದೆ, ಇಟ್ ಈಸ್ ಗೋಯಿಂಗ್ ಟು ಪ್ರಿಂಟ್. ದಿಸ್ ಈಸ್ ವಾಟ್ ವಿ ಆರ್ ಇಂಪ್ಲಿಮೆಂಟಿಂಗ್. ಸೊ ಇವಾಗ ಇಂಪ್ಲಿಮೆಂಟೇಷನ್ ಯಾವ ರೀತಿ ಮಾಡ್ತಾ ಬರೋದು ಅನ್ನೋ ನಾವು ನೋಡ್ತಾ ಹೋಗೋಣ. ಸೊ ಇವಾಗ ಅಪ್ಲಿಕೇಶನ್ ರನ್ ಆಗ್ತಾ ಇರೋದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಕಮ್ ಫಾರ್ ಎ ಡಿಸೈನ್. ಇಲ್ಲೇನಿದೆ, ಒಂದು ಫಾರ್ಮ್ ತೊಗೊಂಡಿದ್ದೀನಿ. ಫಾರ್ಮ್ ಒಳಗಡೆ ನಾನು ಒಂದು ಫಾರ್ಮ್ ಒಳಗಡೆ ಒಂದು ಟೆಕ್ಸ್ಟ್ ಬಾಕ್ಸ್ ಹಾಕ್ಕೊಂಡಿದ್ದೀನಿ. ಟೆಕ್ಸ್ಟ್ ಬಾಕ್ಸ್ ಹಾಕೊಂಡ್ಮೇಲೆ ಏನು ಹಾಕ್ಕೊಂಡಿದ್ದೀನಿ, ನಾನು ಒಂದು ಬಟನ್ ಹಾಕ್ಕೊಂಡಿದ್ದೀನಿ, ಕ್ಲಿಯರ್ ಬಟನ್. ಇದ್ರದ್ದು ಬಟನ್ 3 ಅಂತ ನೇಮ್ ಇದೆ. ನಾನು ನೇಮ್ ಏನು ಚೇಂಜ್ ಮಾಡಿಲ್ಲ. ನೆಕ್ಸ್ಟ್ ಓಪನ್ ಇದೆ, ಇದರದ್ದು ನೇಮ್ ಬಂದುಬಿಟ್ಟು ಬಟನ್ 2. ದೆನ್ ಸೇವ್ ಕಂಟೆಂಟ್ ಟು ದಿ ಫೈಲ್. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ದಿಸ್ ಈಸ್ ವಾಟ್ ಟೆಕ್ಸ್ಟ್ ಬಾಕ್ಸ್. ಇದನ್ನು ಮಲ್ಟಿ ಲೈನ್ ಕೊಟ್ಕೊಂಡಿದ್ದೀನಿ ನಾನು. ಸೊ ಇಷ್ಟೇ ಕಂಟ್ರೋಲ್ಸ್ನ ನಾನು ಯೂಸ್ ಮಾಡ್ತಾ ಇರೋದು. ಸೊ ಇವಾಗ ಬ್ಯಾಕ್ಗ್ರೌಂಡಲ್ಲಿ ಬರಬೇಕಪ್ಪ ಅಂತ ಅಂದರೆ ಪ್ರತಿಯೊಂದು ಈವೆಂಟ್ಗೂ ದೇರ್ ಇಸ್ ಎ respective code. This is for save functionality. This is for opening the file. Then this is for ಒಂದು ನಮ್ಮದು ಬಟನ್ ಇದೆಯಲ್ಲ, ಕ್ಲಿಯರ್ ಬಟನ್, ಆ ಫಂಕ್ಷನಾಲಿಟಿನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಾನೇನು ಮಾಡ್ಕೊಂಡಿದ್ದೀನಿ, ಇನಿಷಿಯಲ್ ಡೈರೆಕ್ಟ್ರಿ ಅಂತ ನಾನು ನಾವು ಆಪ್ರೇಟ್ ಮಾಡ್ತಾ ಇರುವಂಥ ಫೈಲ್ಸ್ ಒಂದು ಡೈರೆಕ್ಟ್ರಿನಲ್ಲಿ ಏನಾಗಬೇಕಾಗುತ್ತೆ, ಸೇವ್ ಆಗಬೇಕಾಗುತ್ತೆ. ಅದಕ್ಕೆ ನಾನು ಡಿ ಡ್ರೈವಲ್ಲಿ ಸೇವ್ಡ್ ಕಂಟೆಂಟ್ ಅಂತ ಏನು ಮಾಡ್ಕೊಂಡಿದ್ದೀನಿ, ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಹಿಯರ್. ಸೊ ಡಿ ಡ್ರೈವಲ್ಲಿ ವಿ ಹ್ಯಾವ್ ಸೇವ್ಡ್ ಕಂಟೆಂಟ್ ಅಂತ ಇಲ್ಲಿದೆ. ಒಂದು ಫೈಲ್ನ ನಮ್ಗೆ ಯಾವ ಡ್ರೈವ್ ಬೇಕಾಗುತ್ತೋ ಆ ಡ್ರೈವಲ್ಲಿ ನಾವೇನು ಮಾಡ್ಕೋಬೋದು, ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ದಟ್ಸ್ ಇಟ್. ಇವಾಗ ನಾನು ಈ 3 ಪೋರ್ಷನಲ್ಲೂ ಏನು ಮಾಡ್ಕೊಂಡಿದ್ದೀನಿ, ಬ್ರೇಕ್ ಪಾಯಿಂಟ್ ಇಟ್ಕೊಂಡಿದ್ದೀನಿ. ಲೆಟ್ಸ್ ಎಕ್ಸಿಕ್ಯೂಟ್ ದಿ ಪ್ರೋಗ್ರಾಮ್ ನಾವು. ಪ್ರೋಗ್ರಾಮ್ ನಾನು ಮತ್ತೊಂದು ಸರಿ ರನ್ ಮಾಡ್ತಾ ಇದ್ದೀನಿ. ಸೊ ಪ್ರೋಗ್ರಾಮ್ ರನ್ ಆಗಿದೆ. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಓಪನ್ ಆದರೂ ಮಾಡ್ಬೋದು ಆಲ್ರೆಡಿ ಇರೋವಂಥ ಫೈಲ್ನ. ಓಕೆ, ಇಲ್ಲ ಅಂತ ಅಂದರೆ ಹೊಸದಾಗಿ ಟೆಕ್ಸ್ಟ್ ಎಂಟರ್ ಮಾಡಿಬಿಟ್ಟು ನಾನೇನು ಮಾಡ್ಬೋದು, ಹೊಸದಾಗಿ ಒಂದು ಫೈಲ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, summer is
too hot. ಓಕೆ, ಸೊ ನಾನು ಈ ಟೆಕ್ಸ್ಟ್ನ ಎಂಟ್ರ್ ಮಾಡಿದ್ದೀನಿ. ಈ ಟೆಕ್ಸ್ಟ್ನ ಎಂಟ್ರ್ ಮಾಡಿದ್ಮೇಲೆ ಈ ಟೆಕ್ಸ್ಟ್ನ ನಾನು ಒಂದು ಫೈಲಲ್ಲಿ ಸೇವ್ ಮಾಡಬೇಕು. ಸೊ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಸೇವ್ ಕಂಟೆಂಟ್ ಟು ಫೈಲ್ ಅನ್ನೋ ಬಟನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡ್ತಾ ಇದ್ದಾಗೆ ನಾನು ಇಲ್ಲಿ ಬ್ರೇಕ್ ಪಾಯಿಂಟ್ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಸೊ ನಾನು ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತೆ. ಐ ಆಮ್ ಗೋಯಿಂಗ್ ಟು ಸ್ಪೆಸಿಫೈ ದಟ್. ಸೊ ಅಪ್ಲಿಕೇಶನ್ ಸ್ಟಾಪ್ ಮಾಡಿದ್ದೀನಿ. ಲೆಟ್ಸ್ ಕಮ್ ಫಾರ್ ಎ ಡಿಸೈನರ್. ನಾವಿಷ್ಟು ಕಂಟ್ರೋಲ್ಸ್ ಜೊತೆಗೆ ವಿ ಆರ್ ಯೂಸಿಂಗ್ 2 more ಕಂಟ್ರೋಲ್ಸ್. ದಟ್ ಈಸ್ ವಾಟ್, ಸೇವ್ ಫೈಲ್ ಡೈಲಾಗ್, ದೆನ್ ಓಪನ್ ಫೈಲ್ ಡೈಲಾಗ್. ಈ ಕಂಟ್ರೋಲ್ಸ್ ಈ ಫಾರ್ಮಲ್ಲಿ ಕಾಣಲ್ಲ, ಬಟ್ ಬ್ಯಾಕ್ಗ್ರೌಂಡಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಈ ಕಂಟ್ರೋಲ್ಸ್ ಮೇಲೆ. ಓಕೆ, ಸೊ ನಾವು ನಮ್ಮ ಟೂಲ್ ಬಾಕ್ಸಲ್ಲಿ ಹೋಗಿ ನೋಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಯಾವುದು ಈ ಕಂಟ್ರೋಲ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ವೇರ್ ವಿ ನೀಡ್ ಟು ಗೋ, ವ್ಯೂ ಟೂಲ್ ಬಾಕ್ಸ್. ಎಸ್, ಸೊ ಇಲ್ಲಿ ನಾನು ಎಂಟರ್ ಮಾಡ್ತಾ ಇದ್ದೀನಿ, ಸೇವ್ ಫೈಲ್ ಡೈಲಾಗ್. ಓಕೆ, ದಿಸ್ ಈಸ್ ದಿ ಕಂಟ್ರೋಲ್ ವಾಟ್ ಐ ಆಮ್ ಗೋಯಿಂಗ್ ಟು ಯೂಸ್. ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಏನಿದೆ, ಓಪನ್ ಫೈಲ್ ಡೈಲಾಗ್. ಇಲ್ಲೂ ಅಷ್ಟೇ, ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿಕೊಂಡ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ದೀಸ್ ಟು ಇದಿಷ್ಟು ಕಂಟ್ರೋಲ್ಸ್ ನಮ್ಗೆ ಸಿಗ್ತಾ ಹೋಗುತ್ತೆ. ಓಕೆ, ಇವಾಗ ಪ್ರೋಗ್ರಾಮ್ನ ರನ್ ಮಾಡೋಣ. ಪ್ರೋಗ್ರಾಮ್ನ ರನ್ ಮಾಡಿದ್ದಾಯಿತು. ಸೊ ಐ ಆಮ್ ಗೋಯಿಂಗ್ ಟು ಆ್ಯಡ್ ಸೇಮ್ ಟೆಕ್ಸ್ಟ್, ಸಮ್ಮರೀಸ್ ಟೂ ಹಾಟ್. ಓಕೆ, ನಾನೇನು ಮಾಡ್ತಾ ಇದ್ದೀನಿ, ಸೇವ್ ಕಂಟೆಂಟ್ ಟು ಫೈಲ್ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ಬಟನ್ನ. ಸೊ ನೋಡ್ತಾ ಬನ್ನಿ, ಸೇವ್ ಫೈಲ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ ಇವಾಗ. ಸೊ ಇವಾಗ ನಾವು ಕಂಟ್ರೋಲ್ ಏನು ಆ್ಯಡ್ ಮಾಡ್ಕೊಂಡಿದ್ದೀವಿ ಅದರದ್ದು ಶೋ ಡೈಲಾಗ್ ಫಂಕ್ಷನ್ ಮುಖಾಂತರ ನಾನು ಏನು ಮಾಡ್ತಾ ಇದ್ದೀನಿ, ಸೇವ್ ಡೈಲಾಗ್ ಬಾಕ್ಸ್ ಓಪನ್ ಆಯಿತು. ಇದರಲ್ಲಿ ನಾನು ಏನು ಮಾಡಬೇಕಪ್ಪ ಅಂತಂದರೆ, ಎಕ್ಸಿಸ್ಟಿಂಗ್ ಫೈಲ್ ಆದರೂ ಚೂಸ್ ಮಾಡ್ಕೋಬೋದು, ಇಲ್ಲ ಹೊಸ ಫೈಲ್ ಆದರೂ ಚೂಸ್ ಮಾಡ್ಕೋಬೋದು. ಫಾರ್ ದಟ್ ಸೇಕ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಸೊ ನೋಡೋಣ. ನಾನು ಇವಾಗ ಮಾರ್ಚ್ 30 ಇದು ಸೆಕೆಂಡ್ ಫೈಲ್ ಅಂತ ನಾನು ಏನು ಮಾಡ್ತಾ ಇದ್ದೀನಿ, ಮಾರ್ಚ್ 32 ಅಂತ ಕೊಟ್ಕೊಂಡಿದ್ದೀನಿ. ಸೊ ಇವಾಗ ಸೇವ್ ಮಾಡಿದೆ ಕಂಟೆಂಟ್ನ. ಸೇವ್ ಮಾಡಿದಾಗ ನೋಡಿ, ಏನು ಸೇವ್ ಡೈಲಾಗ್ ಬಾಕ್ಸ್ ಓಪನ್ ಆಗಿತ್ತು. ಸೊ ನೆಕ್ಸ್ಟ್ ಕಂಟ್ರೋಲ್ ಫ್ಲೋ ಆಗ್ತಾ ಇದೆ. ಎಲ್ಲಿ ಸೇವ್ ಆಗ್ತಾ ಇದೆ, ಇನಿಷಿಯಲ್ ಡೈರೆಕ್ಟರಿ ಅನ್ನೋ ಪ್ರಾಪರ್ಟಿನಲ್ಲಿ ನಾನು ಸೇವ್ಡ್ ಕಂಟೆಂಟಲ್ಲಿ ಏನು ಮಾಡ್ತಾ ಇದ್ದೀನಿ, ಸೇವ್ ಮಾಡ್ತಾ ಇದ್ದೀನಿ. ಮತ್ತು ಫೈಲ್ ಲೊಕೇಶನ್ ತೊಗೊಳ್ತಾ ಇದ್ದೀನಿ, ಸೇವ್ ಫೈಲ್ ಡೈಲಾಗ್, ಮತ್ತು ಫೈಲ್ ನೇಮ್ ಏನು ಅನ್ನೋದು ಸಹ ನಾನು ತೊಗೊಳ್ತಾ ಇದ್ದೀನಿ. ಓಕೆ, ಏನು ತೊಗೊಳ್ತಾ ಇದ್ದೀನಿ ಅಲ್ಲಿ, ಸೇವ್ ಕಂಟೆಂಟ್. ನಾನಲ್ಲಿ ಎಂಟ್ರ್ ಮಾಡಿರೋ ಅಂಥ ಫೈಲ್ ನೇಮ್ ಬಂದಿದೆ, ಮಾರ್ಚ್ 302 ಅಂತ. ಓಕೆ, ಸೊ ಇಲ್ಲಿ ಫೈಲ್ ಆಲ್ರೆಡಿ ಇದ್ದರೆ ನಾ ಏನು ಮಾಡ್ತಾ ಇದ್ದೀನಿ, ಮತ್ತು ಇನ್ ಕೇಸ್ ಫೈಲ್ ಇಲ್ಲ, ಹೊಸ ಫೈಲ್ ಕ್ರಿಯೇಟ್ ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಐ ಆಮ್ ಗೋಯಿಂಗ್ ಟು ಜಸ್ಟ್ ಚೆಕ್ ಬೈ ಯೂಸಿಂಗ್ system.io.file exists. ಈ ಫಂಕ್ಷನ್ ಮುಖಾಂತರ ನಾನು ಚೆಕ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಲೊಕೇಶನ್ನ ಪಾಸ್ ಮಾಡ್ತಾ ಇದ್ದೀನಿ, ವೆದರ್ ದಟ್ ಫೈಲ್ ಈಸ್ ಎಕ್ಸಿಸ್ಟಿಂಗ್ ಆರ್ ನಾಟ್ ಅಂತ ನಾನೇನು ಮಾಡಲಿಕ್ಕೆ, ಫೈಂಡ್ ಔಟ್ ಮಾಡಲಿಕ್ಕೆ. ಲೆಟ್ಸ್ ಕಮ್ ಹಿಯರ್. ಫೈಲ್ ಎಕ್ಸಿಸ್ಟ್ ಆಗಿಲ್ಲ. ಫಾರ್ ದಟ್ ಸೇಕ್ ವಾಟ್ ವಿ ಆರ್ ಡೂಯಿಂಗ್, ಸೊ ನಮ್ಮ ಟೆಕ್ಸ್ಟ್ ಬಾಕ್ಸಲ್ಲಿ ಇರೋವಂಥ ಕಂಟೆಂಟ್ನ ತಗೊಂಡು ಒಂದು ಹೊಸ ಫೈಲ್ನ ನಾನೇನು ಮಾಡ್ತಾ ಇದ್ದೀನಿ, ರೈಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಲೊಕೇಶನಲ್ಲಿ ಏನಿದೆ, ದಿಸ್ ಇಸ್ ದಿ ಕಂಟೆಂಟ್. ಯಾವುದು, ಡಿ ಡ್ರೈವ್ ಸೇವ್ಡ್ ಕಂಟೆಂಟ್ ಮಾರ್ಚ್ 302 ಅಂತ ಇದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಎಕ್ಸ್ಟೆನ್ಷನ್ ಕೊಟ್ಟಿದ್ದೀನಿ .txt. ಇದನ್ನು ನಾನೇನು ಮಾಡ್ತಾ ಇದ್ದೀನಿ, ರೈಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ಏನು ಮಾಡಿದ್ದಾಯಿತು, ರೈಟ್ ಮಾಡಿದ್ದಾಯಿತು. ನೆಕ್ಸ್ಟ್ ಅದೇ ರೀತಿ ಏನು ಮಾಡಬೇಕು, ನಾನು ಇದನ್ನು ಕ್ಲಿಯರ್ ಕೊಡೋಣ. ಕ್ಲಿಯರಲ್ಲಿ ಏನು ಮಾಡ್ತಾ ಇದೆ ನೋಡಿ, ಈ ಬಟನ್ ಟ್ರಿಗರ್ ಆಗ್ತಾ ಇದೆ. ಸೊ ಟೆಕ್ಸ್ಟ್ ಬಾಕ್ಸ್ 1.text ಪ್ರಾಪರ್ಟಿನಲ್ಲಿ ಸಮ್ಮರೀಸ್ ಟು ಹಾಟ್ ಅನ್ನೋ ಒಂದು ಟೆಕ್ಸ್ಟ್ ಇದೆ. ಇದನ್ನು ನಾನೇನು ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್ ಆಸ್ ಎಂಟಿ. ಓಕೆ, ಸೊ ಇವಾಗ ಏನಾಗಿದೆ, ಎಂಟಿ ಆಗಿದೆ. ಇವಾಗ ನಾನೇನು ಮಾಡ್ತಾ ಇದ್ದೀನಿ, ಆಲ್ರೆಡಿ ನಾವು ಸೇವ್ ಮಾಡಿರೋವಂಥ ಫೈಲ್ನ ಓಪನ್ ಮಾಡೋಣ. ಓಪನ್ ಎಕ್ಸಿಸ್ಟಿಂಗ್ ಫೈಲ್. ಸೊ ಇಲ್ಲಿ ನೋಡ್ತಾ ಬಂದರೆ ಈ ಬಟನ್ ಟ್ರಿಗರ್ ಆಯಿತು. ಬಟನ್ ಈವೆಂಟ್ ಟ್ರಿಗರ್ ಆದಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, ಇನಿಷಿಯಲ್ ಡೈರೆಕ್ಟರಿ ಎಲ್ಲಿಂದ ಓಪನ್ ಮಾಡಬೇಕು, ನಾನು ಯಾವ ಫೈಲ್ನ ಯಾವ ಡೈರೆಕ್ಟರಿಯಿಂದ ಅಂತ ನಾವು ಏನು ಮಾಡ್ತಾ ಇದ್ವಿ, ವಿ ನೀಡ್ ಟು ಡಿಸೈಡ್. ಸೊ ಅದಕ್ಕೆ ನಾನು ಇಲ್ಲಿ ಹಾರ್ಡ್ ಕೋಡ್ ಮಾಡಿದ್ದೀನಿ, ಡಿ ಡ್ರೈವ್ ಮತ್ತು ಸೇವ್ಡ್ ಕಂಟೆಂಟಿಂದ. ಸೊ ಓಪನ್ ಫೈಲ್ ಡೈಲಾಗ್ ಬಾಕ್ಸ್ ಓಪನ್ ಆಗ್ತಾ ಇದೆ. ಸಾರಿ, ಶೋ ಡೈಲಾಗ್ ಬಾಕ್ಸ್ ಇದು. ಓಕೆ, ನೋಡಿ ಇಲ್ಲಿ ನಾವು ನೋಡ್ಬೋದು ಶೋ ಡೈಲಾಗ್ ಬಾಕ್ಸ್. ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಮಾರ್ಚ್ 302ನ ನಾನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಬಟನ್ನ ಕ್ಲಿಕ್ ಮಾಡಿದೆ. ಓಕೆ ಬಟನ್ ಕ್ಲಿಕ್ ಆದಾಗ ಏನಾಗ್ತಾ ಇದೆ ನೋಡ್ತಾ ಬನ್ನಿ. ಸೊ ಆ ಫೈಲಲ್ಲಿರುವಂಥ ಕಂಟೆಂಟ್ನ ರೀಡ್ ಮಾಡಿಕೊಂಡು ಈ ಟೆಕ್ಸ್ಟ್ ಬಾಕ್ಸ್ಗೆ ಹಾಕ್ತಾ ಇದ್ದೀವಿ. ಇವಾಗ ಸದ್ಯಕ್ಕೆ ಟೆಕ್ಸ್ಟ್ ಬಾಕ್ಸಲ್ಲಿ ಕಂಟೆಂಟ್ ಏನೂ ಇಲ್ಲ, ನಾವು ನೋಡ್ಬೋದು ಇಲ್ಲಿ ಟೆಕ್ಸ್ಟ್ ಬಾಕ್ಸಲ್ಲಿ ಕಂಟೆಂಟ್ ಏನೂ ಇಲ್ಲ. ಫೈಲ್ನ ರೀಡ್ ಆಲ್ ಟೆಕ್ಸ್ಟ್ ಅಂದರೆ ರೆಸ್ಪೆಕ್ಟಿವ್ ಫೈಲ್ ಡೈಲಾಗ್ ಬಾಕ್ಸ್ ಆ ಪಾತ್ಗೆ ಹೋಗ್ಬಿಟ್ಟು ಇಲ್ಲಿ ನೋಡ್ತಾ ಬನ್ನಿ,
ಡಿ ಡ್ರೈವಲ್ಲಿ ಸೇವ್ಡ್ ಕಂಟೆಂಟ್ ಮತ್ತು march302.txt ಫೈಲ್ಗೆ ಹೋಗ್ಬಿಟ್ಟು ಅದರಲ್ಲಿರೋ ಎಲ್ಲ ಕಂಟೆಂಟ್ನ ರೀಡ್ ಮಾಡಿಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಈ ಟೆಕ್ಸ್ಟ್ ಬಾಕ್ಸ್ಗೆ ಹಾಕ್ತಾ ಇದ್ದೀವಿ. ಓಕೆ, ನೋಡ್ತಾ ಬರ್ಬೋದು. ಇವಾಗ ಈ ಟೆಕ್ಸ್ಟ್ ಬಾಕ್ಸಲ್ಲಿ ಏನು ಕಂಟೆಂಟ್ ಇತ್ತೋ ನೋಡಿ, ಮುಂಚೆ ಎಂಟಿ ಇತ್ತು, ಇವಾಗ ಸಮ್ಮರೀಸ್ ಟು ಆಟ್, ಅಂದರೆ ಈ ಕಂಟೆಂಟ್ ಎಲ್ಲಿಂದ ಬಂದಿದೆ, ಈ ಫೈಲಿಂದ ಬಂದಿದೆ. ಓಕೆ, ಸೊ ದಿಸ್ ಈಸ್ ವಾಟ್ ಹ್ಯಾಪ್ನಿಂಗ್. ಗಾಟ್ ಇಟ್? ಸೊ ಇಷ್ಟೇ ನಾವು ಮಾಡ್ತಾ ಇರೋದು. ಜಸ್ಟ್ ಏನು ಮಾಡ್ತಾ ಇದ್ದೀವಿ, ಒಂದು ಫೈಲ್ಗೆ ಕಂಟೆಂಟ್ ಹಾಕ್ತಾ ಇದ್ದೀವಿ, ಕಂಟೆಂಟ್ನ ತೆಗಿತಾ ಇದ್ದೀವಿ, ಮತ್ತು ಈ ಟೆಕ್ಸ್ಟ್ ಬಾಕ್ಸಲ್ಲಿರೋದನ್ನ ಕ್ಲಿಯರ್ ಮಾಡ್ತಾ ಇದ್ದೀವಿ. ದಟ್ಸ್ ಇಟ್. ಸೊ ಇನ್ನೊಂದ್ಸರಿ ನೋಡೋಣ ನಾವು ಏನು ಈ ಡಿ ಡ್ರೈವಲ್ಲಿ ಬಂದುಬಿಟ್ಟು ಫೈಲ್ಸ್ ಯಾವ ರೀತಿ ಸೇವ್ ಆಗಿದೆ. ನಾರ್ಮಲ್ ಟೆಕ್ಸ್ಟ್ ಫೈಲ್ಸ್ ರೀತಿಯೇ ಸೇವ್ ಆಗಿರುತ್ತೆ, ನಥಿಂಗ್ ಚೇಂಜ್ ಇನ್ ದಟ್. ಇದನ್ನು ನಾನು ಇಲ್ಲೇ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲೇ ಓಪನ್ ಮಾಡಿದ್ರೆ ಮಾಮೂಲು ನೋಟ್ ಪ್ಯಾಡಲ್ಲೇ ಓಪನ್ ಆಗುತ್ತೆ. ಸೊ ಅದರಲ್ಲಿ ನಾವೇನು ಕಂಟೆಂಟ್ ರೈಟ್ ಮಾಡಿರ್ತೀವೋ ಆ ಕಂಟೆಂಟ್ ನಾವು ಇಲ್ಲೂ ಸಿಗ್ತಾ ಹೋಗುತ್ತೆ. ಬಟ್ ಇದನ್ನು ನಾವು ಪ್ರೋಗ್ರಾಮೆಟಿಕಲಿ ಏನು ಮಾಡ್ತಾ ಇದ್ದೀವಿ, ಸಿಮ್ಯುಲೇಟ್ ಮಾಡ್ತಾ ಇದ್ದೀವಿ. ದಟ್ಸ್ ಇಟ್. ಓಕೆ, ಸೊ ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್. ನಮ್ಮದು ಈ ಲ್ಯಾಬ್ ಮ್ಯಾನ್ಯುಯಲ್ ಎಲ್ಲ ಎಲ್ಲಿ ಸಿಗ್ತಾ ಇದೆ, ಈ ಸ್ಪೆಸಿಫಿಕ್ ಕೋಡ್ ಎಲ್ಲ ಎಲ್ಲಿ ಸಿಗ್ತಾ ಇದೆ ಅಂತ ಅಂದರೆ ನಮ್ಮ ಲ್ಯಾಬ್ ಮ್ಯಾನ್ಯುಯಲಲ್ಲಿ ಸಿಗ್ತಾ ಇದೆ. ಲ್ಯಾಬ್ ಮ್ಯಾನ್ಯುಯಲ್ ಬೇಕು ಅಂದರೆ ಯು ಪೀಪಲ್ ನೀಡ್ ಟು ವಿಸಿಟ್ www.isat.guru. ಆ ವೆಬ್ಸೈಟಲ್ಲಿ ಎಲ್ಲ ಫ್ರೀ ನೋಟ್ಸ್ಗಳು ಸಿಗ್ತಾ ಇದೆ. ಸೊ ವಿಚ್ ಈಸ್ ರಿಲೇಟೆಡ್ ಟು ಕಂಪ್ಯೂಟರ್ ಸೈನ್ಸ್. ಬೆಟರ್ ವಿಸಿಟ್ ಒನ್ಸ್. ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್. ಹ್ಯಾವ್ ಎ ನೈಸ್ ಡೇ.